ಶ್ರದ್ಧಾ, ಯಾಕೋ ಒಂಥರ ಇದ್ದಾಳಲ್ಲ. ಶ್ರದ್ಧಾ, ಶ್ರದ್ಧಾ, ಶ್ರದ್ಧಾ. ಅಪ್ಪಾಜಿ ನೀವೆಲ್ಲ ಇದ್ರಾ? ಅಲ್ಲಮ್ಮ, ಅಷ್ಟೊಂದು ಸಲ ಕರೆದೆ ಕೇಳಿಸ್ಲಿಲ್ವ ನಿನಗೆ? ಯಾವ ಲೋಕದಲ್ಲಿದ್ದೆ ನೀನು? ಅದು ಅಪ್ಪಾಜಿ ಇವತ್ತು ಪಟೇಲ್ರು ಶಾಲೆಗೆ ಬಂದಿದ್ರು. ಏನಂದ? ಏನ್ರೋ ಯಾಕ್ರೋ ಇನ್ನ ಕಣ್ಣು ಪಿಳಿ ಪಿಳಿ ಬಿಟ್ಕೊಂಡು ನೋಡ್ತಾ ಇದ್ದೀರಾ? ಎದ್ದು ಹೋಗ್ತಾ ಇರ್ಬೇಕು. ಹೋಗಿ. ನೋಡು, ನಾನು ಅನ್ಯಾಯನೇ ಮಾಡ್ಕೊಂಡು ಬದುಕ್ತಿರೋನು. ಇನ್ನು ಮುಂದೆನೂ ಹಾಗೆ ಮಾಡ್ತೀನಿ. ನಿನಗೆ ಕಣ್ಣಿದ್ದು ಇಲ್ಲದೆ ಇದ್ದಂಗೆ, ಕಿವಿ ಇದ್ರು ಕೇಳದೆ ಇದ್ದಂಗೆ ಇದ್ರೆ ಬದುಕೊಂತೀಯ. ಅಭಿನಂದನೆಗಳು ಮೇಡಮ್, ಬರ್ತೀನಿ. ನಿಮ್ಮ ಅಮೋಘ ಯಶಸ್ಸಿಗೆ ಕಂಗ್ರ್ಯಾಚುಲೇಷನ್ಸ್. ನೋಡಮ್ಮ, ಇದು ಅವನ ನೇಚರು. ಒಂದು ವೇಳೆ ಅವನ ಶಾಲೆ ಹತ್ರ ಬಂದಿರಲಿಲ್ಲ ಅಂದರೆ ನಾವು ಆಶ್ಚರ್ಯ ಪಡಬೇಕಾಗಿತ್ತು. ನೀನು ಅಷ್ಟೆಲ್ಲ ಕಷ್ಟಪಟ್ಟು ಮನೆ ಮನೆ ತಿರುಗಿ ಶಾಲೆ ಮತ್ತೆ ಶುರು ಆಗೋಗಿ ಮಾಡಿದೆಯಲ್ಲ, ಅದು ನೀನು ಪಟೇಲನ ವಿರುದ್ಧ ಒಂದು ಯುದ್ಧನ ಗೆದ್ದ ಹಾಗೆ. ಆದರೆ ಈಗ ಶಾಲೆಗೆ ಮಕ್ಕಳು ಕಡಿಮೆ ಬರ್ತಿದ್ದಾರೆ ಅಂತಂದಾಗ ಅವನು ನಿನ್ನ ನೋಡಿ ನಗೋ ಕೆಲಸ ಮಾಡಲೇಬೇಕು ಅಲ್ಲ? ಆದರೂ ಇದೆಲ್ಲದರ ಅಗತ್ಯ ಏನಿತ್ತು ಅಂತ? ಅಗತ್ಯ ಅಲ್ಲಮ್ಮ, ಇದು ಅವನ ಅಹಮಿನ ಪ್ರಶ್ನೆ. ಅದೆಲ್ಲ ಬಿಡು. ಈಗ ಪಟೇಲ ಹೇಗೆ ಅಂತ ನಿನಗೂ ಅಷ್ಟೋ ಇಷ್ಟೋ ಗೊತ್ತು. ನಿನ್ನ ಎಚ್ಚರಿಕೆಯಲ್ಲಿ ನಿಂತ್ಕೊಂಡು ಕೆಲಸ ಹೇಗೆ ಮುಂದುವರಿಸ್ಕೊಂಡು ಹೋಗ್ಬೇಕು ಅಂತ ಅದನ್ನು ನೋಡು. ಚಿಕ್ಕ ಪುಟ್ಟ ವಿಷಯಗಳಿಗೆಲ್ಲ ತಲೆ ಕೆಡಿಸ್ಕೋಬೇಡ. ಅವನು ಕೂಗಾಡಲಿ, ವ್ಯಂಗ್ಯನೇ ಮಾಡಲಿ, ಏನು ಬೇಕಾದರೂ ಮಾಡಿಕೊಳ್ಳಿ. ನಮ್ಮ ಅಸ್ತಿತ್ವಕ್ಕೆ ಧಕ್ಕೆ ಬರೋವರೆಗೂ ನಾವು ಸುಮ್ಮನಿರೋಣ, ನೋಡೋಣ. ಹಾಗೂ ಒಂದು ವೇಳೆ ಏನಾದರೂ ಅನಿವಾರ್ಯತೆ ಅಂತ ಬಂದರೆ ಮುಂದೆ ಏನು ಮಾಡಬೇಕು ಅಂತ ನಿರ್ಧಾರ ಮಾಡಿದ್ರಾಯ್ತು. ಸರಿ ಅಪ್ಪಾಜಿ, ಹಾಗೆ ಮಾಡ್ತೀನಿ ನಾನು. ಪಟೇಲ, ಬೇಡ ಬೇಡ ಅಂದರೂ ಮತ್ತೆ ಮತ್ತೆ ನಿನ್ನ ಎದುರಿಗೆ ಹೋಗೋ ಹಾಗಾಗ್ತಾ ಇದೆ ನನಗೆ.